3 ಜನರ ಮೇಲೆ FIR ಆಗ್ಯದ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಇವ್ರ ಮಾಲಕರು ಯಾರು, ಇದ್ರ ಬಗ್ಗೆ ಯಾಕೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿಲ್ಲ? ಇಂಥ ಒಂದು ಘಟನೆಗೆ ಇಂಥ ಘಟನೆ ಆಗದಂಗೆ ಸುರಕ್ಷತೆ ಯಾಕೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಈ ಸಂದರ್ಭ ಹೇಳುವಂಥ ಸಹಜದ. ಇದು ಒಂದು ಕೆಲವೊಂದು ದಿವಸ ಅಷ್ಟು ಇರ್ತದೆ. ಒಂದು ಸ್ಥಿರ ಪರಿಹಾರವಾದಿಯನ್ನು ಸಿಕ್ಕ ನಂತರ ಇದು ಮತ್ತೆ ಮರೆತು ಹೋಗಿಬಿಡೋದು. ಇಂಥ ಮತ್ತೆ ಮೇಲ್ಮೇಲೆ ಆಗ್ತಾ ಇರ್ತದೆ. ಇಂಥ ಮೇಲ್ಮೇಲೆ ಫ್ಯಾಕ್ಟ್ರಿಗಳಲ್ಲಿ ಆಗ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಫ್ಯಾಕ್ಟ್ರಿಗಳಲ್ಲೇ ಪಾಪ ದುಡಿಲಿಕ್ಕೆ ಹೋಗುವಂಥವ್ರು ಏನಪ್ಪ ಅನಿವಾರ್ಯತೆ ಇರ್ತದೆ. ಏನು ಅದು ಆಡಳಿತ ಮಂಡಳಿ ಏನೋ ಒಂದು ಮಾಡ್ತಿರ್ತದೆ, ಏನೋ ಒಂದಂದ್ರೆ ಆದಷ್ಟು ಗಳಿಸ್ಕೋಬೇಕು ಅನ್ನೋ ಉದ್ದೇಶ. ಆದರೆ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸಾಧ್ಯ ಆಗದೇ ಇದ್ದಾಗ ಇಂಥ ಎಲ್ಲ ಅವಘಡಗಳಾಗ್ತಾವೆ. ಇದಕ್ಕೆ ಈ ದಿಶೆಯಲ್ಲಿ ಇನ್ನಷ್ಟು ಯೋಚನೆಯನ್ನು ಇಂಥ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಡೋ ಮುಂದೆ ಇನ್ನಷ್ಟು ಯೋಚನೆ ಮಾಡೋ ಜೊತೆಗೆ ಎಲ್ಲ ಸುರಕ್ಷತೆಗಳಿದ್ದಾವ ಅನ್ನುವಂಥ ವಿಚಾರ ಮಾಡ್ಕೊಂಡು ಭಾಳ ಯೋಗ್ಯ. ಇಲ್ಲ ಅಂತಂದ್ರೆ ಇಂಥ ಘಟನೆಗಳು ಮೇಲೆ ನಡೀತಾನೆ ಇರ್ತಾವೆ. ಇಂಥವು ಆಗೋದು ಕಾರಣ ಏನಪ್ಪ ಅಂದ್ರೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಅಥವಾ ಹೇಗಾದ್ರೂ ನಡೆಯುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈ ದೇಶದಲ್ಲಿ ಕಾರ್ಮಿಕನ ಜೀವಕ್ಕೆ ಬೆಲೆನೇ ಇಲ್ಲೇನೋ ಅನ್ನೋಂಗೆ ಆಗಿ ಹೋಗ್ಬಿಟ್ಟದ. ಹೀಗಾಗಿ ತಮ್ಮ ಲಾಭಕ್ಕಾಗಿ ವಿಶೇಷವಾಗಿ ಇಂಥ ಕಡಿಮೆ ಕೂಲಿಯನ್ನು ಕೊಟ್ಟು ದುಡಿಸ್ಕೊಂಥ ಜನರು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಆದರೆ ಒತ್ತಬೇಕಾಗಿತ್ತಪ್ಪ ಅಂತಂದರೆ ಇನ್ನೂ ಇವರಿಗೆ ಆರ್ಥಿಕ ಒಂದು ಭದ್ರತೆ ಸ್ವತಃ